ಹಾಯ್ ಎವ್ರಿವನ್, ಈ ದೀಪಾವಳಿಗೆ ಖಾರ ಸಿಹಿ ಎರಡೂ ಇರುವಂಥ ಪೋಹಾ ಚಿವಡಾನ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಅವಲಕ್ಕಿ ಜೊತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೈನಲ್ಲಿ ಮುಟ್ಟಿದಾಗ ಪುಡಿ ಆಗೋ ತನಕ ಹುರ್ಕೊಳ್ಬೇಕು. ಪೋಹಾ ಅಂದರೆ ಅವಲಕ್ಕಿ, ಚಿವಡ ಅಂದರೆ ಮಿಕ್ಸ್ಚರ್ ಅಂತ. ಇಲ್ಲಿ ನಾವು ಶೇಂಗಾ, ಒಣಕೊಬ್ಬರಿ, ಹುರಿಗಡಲೆ, ಕರಿಬೇವು, ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಮತ್ತು ಅದ್ರ ಜೊತೆ ಸ್ವಲ್ಪ ಮಸಾಲೆನ ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ. ಅದಕ್ಕೆ ಇದನ್ನು ಪೋಹಾ ಚಿವಡ ಅಂತ ಕರೀತಾರೆ. ಈಗ ಒಗ್ಗರಣೆ ಮಾಡಲಿಕ್ಕೆ ಹಸಿಮೆಣಸು, ಜೀರಿಗೆ, ಇಂಗು ಹಾಕಿ ಫ್ರೈ ಮಾಡಿ, ಕೊನೆಯದಾಗಿ ಇದಕ್ಕೆ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅವಲಕ್ಕಿ ಜೊತೆಗೆ ಫ್ರೈ ಮಾಡಿಕೊಂಡ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಗ್ಗರಣೆನ ಹಾಕಿ ಅವಲಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಕೊನೆಯದಾಗಿ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಉಪ್ಪು, ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾದ ಪೋಹಾ ಚಿವಡ ರೆಡಿಯಾಗತ್ತೆ.